ಇಲ್ಲೇ ಗ್ರಾಮ ಪಂಚಾಯತಿ ಯಾರೋಣ ಗ್ರಾಮ ಪಂಚಾಯತಿ ಅದಕ್ಕೆ ವಿಡಿಯೋ ಕಾಲ್ ಹಚ್ಚಿದ ನಿಮಗೆ ನೋಡಲಿಲ್ಲ ಮಾಡಿ ಯಾಕ ಇವತ್ತು ಹೋಗಿದ್ದೆ ನಾವು 15 ದಿನ ಹೋಗಿದ್ದೆ ರೊಕ್ಕ ಬಂದಿಲ್ಲ ಹೋಗಿ ಹೋಗಿದ್ದೆ ನಾವು ಈ ಗುಂಡು ಕೊಟ್ಟಿದ್ದೆ ಅವ್ರ ರೊಕ್ಕ ಬಂದಿಲ್ಲ ಈ ಗುಂಡದ ರೊಕ್ಕ ಬಂದಿಲ್ಲ 20 ಜನರಿಗೆ ಯಾರು ಓದೋರು ಬರ್ದವ್ರು ಇರ್ತೀರಿ 10 ಹಾಕತ್ತಲ್ಲ ಅವ್ರನ್ನ ಕೆಲಸ ಮಾಡ್ಬೇಕು ಮೇಟ್ ಅಂದ್ರೆ ಅವ್ರೇನು ನಿಂತು ಬರೋದಿಲ್ಲ ಒಂದು ವಾರ ಒಬ್ಬರು ಭೇಟ್ ಆಗಬೇಕು ಮುಂದಿನ ವಾರ ಇನ್ನೊಬ್ಬರು ಭೇಟ್ ಆಗಬೇಕು ಮತ್ತೆ ಮುಂದಿನ ವಾರ ಮತ್ತೊಬ್ಬರು ಭೇಟ್ ಆಗಬೇಕು ಅವರೇ ಕಂಟಿನ್ಯೂ ಇರಬೇಕಂತ ನಿಯಮ ಇಲ್ಲ ನಿಮ್ಮಲ್ಲಿ ಯಾರು ಓದ್ ಬರ್ದವ್ರು ಇರ್ತೀರಿ ಮಹಿಳೆಯರಿರಲಿ ಪುರುಷರಿರಲಿ ಯಾರೇ ಇರಲಿ ಕಾಯಕ ಬಂದು ಹೋಗ್ತಾರ ಇದ್ರಂದ್ರೆ ನೀವು ಅವ್ರೇನು ಮಾಡ್ಬೇಕು ಸಂಬಂಧಪಟ್ಟ ಇಂಜಿನಿಯರ್ ಬರ್ತಾರೆ ಒಂದು ಮಾರ್ಕೊಟ್ ಹಾಕ್ತಾರೆ ಇಷ್ಟು ಕೆಲಸ ನೀವು ಮಾಡಿದ್ರಿ ಅಂದ್ರೆ ಒಂದು ಕೂಲಿ ಅಂತ ಇರ್ತದೆ ನಿಮ್ಗೆ 20 ಮಂದಿ ಒಳಗೆ ನಿಮ್ಮ ಒಬ್ರು ಹಜರಿ ತೊಳೋರು ಒಬ್ರು ಮುಂಬೈ ಕಾಯ ಅಥವಾ ಒಬ್ರು ಲೀಡರ್ ಮಾಡ್ಕೊಂಡಂಗ ಅವರೆಲ್ಲ ಲೀಡರ್ ಮಾಡಿರ್ತೀರಿ 20 ಮಂದಿ ಮೇಲೆ ಒಬ್ಬ ಕಾಯಕ್ ಬಂದಿರ್ತಾನೆ 20 ಮಂದಿ ಮೇಲೆ ಒಬ್ಬ ಕಾಯಕ್ ಬಂದು ನಿಮ್ದು 20 ಮಂದಿ ಟೀಮ್ ಮಾಡ್ಕೋಬೇಕು ಬಂದಿರಿ ಶಿಕ್ಷಕರು ಕೊಡಬೇಕು 20 ಮಂದಿ ಮೆನ್ನೆ ಮಾಡ್ತಕ್ಕಂಥ ಕೊಡ್ತಾರೆ ಯಾವ ಸೈಟ್ ಕೊಟ್ಟಿರ್ತ ಆ ಸೈಟಿಗೆ ನಿಮ್ಮ ಮನುಷ್ಯನ ಕೆಲಸ ಅವರು ಮೆಜರ್ಮೆಂಟ್ ಮಾಡ್ತಾರೆ ಏನು ನಾ ಹೇಳ್ತೀನಿ ಗುಂಡಾ ಎಷ್ಟು ಬೈ ಎಷ್ಟು ಬಡಿಬೇಕ್ರಿ ಗುಂಡಾರಿ ಒಂದು ಅದೇ ಅದು ಹೇಳ್ರಿ ನೀವು ಮೊದಲು ಒಂದೊಂದು ದಿನಕ್ಕೆ 12,000 ಲೇಬರ್ ನಿಮ್ಗಾನು ಗೊತ್ತಾಗಬೇಕಲ್ಲ ಅದು ಕೇಳ್ಕೊಂಡು ನಿಮ್ಗಾನು ಇದು ಅದ್ರ ಗುಂಡದ ಲೆಕ್ಕ ಹೇಳ್ರಿ ಸರ್ ಗೊತ್ತಿರ್ತದೆ ಭೂಮಿ ಲೆಕ್ಕದ ಮೇಲೆ ಬರ್ತದ ಭೂಮಿ ಹಾಡ್ ಬಂತಂದ್ರ ಸೈಜ್ ಕಡಿಮೆ ಬರ್ತದ ಭೂಮಿ ಮೆತ್ತಗೆ ಬಂತಂದ್ರೆ ಸೈಜ್ ಅಂದ್ರೆ 4/8 ಅಂತ ಹಾಕ್ಬೇಕು ನಾವು ಹಿಂಗೆ 4 ಫೀಟು 8 ಫೀಟು 1 ಫೀಟ್ ಅದು ಒಂದು ಗುಂಟಕ್ಕೆ ಇಬ್ಬರು ಆಳು ಕೇಳ್ರಿ ಇಬ್ಬರು ಅಷ್ಟು ನೀವು ಕೆಲಸ ಮಾಡಿದ್ರಿ ಅಂದ್ರೆ 340 ರೂಪಾಯಿ ಕೂಲಿ ನಿಮ್ಮ ಖಾತೆಗೆ ಜಮಾ ಮಾಡ್ಬೇಕು ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಬರ್ತದೆ ಅದಕ್ಕೆ ನೀವು ಯಾರ್ದೋ ಒಬ್ಬರು ರೈತರ ಬಲ್ಲಿ ದೊಡ್ಡ ರೈತರು ಕೆಲ್ಸಕ್ಕೆ ಬಂತೀರಿ ಈಗೆಲ್ಲ ಬಿತ್ತಲಿಕ್ಕೆ ಮಧ್ಯಾಹ್ನ ತನಕ ಬಿತ್ತು ಬಂದ್ರೆ ಎಷ್ಟು ಕೂಲಿ ಕೊಡ್ತಾನವ 200 ರೂಪಾಯಿ ನಮ್ಮ ಕಡೆ 200 ಮಧ್ಯಾಹ್ನ ಸಾಯಂಕಾಲ ತನಕ ಬಿತ್ತಾರೆ ಇಲ್ಲ ಚಂದನ ಬಿತ್ತರೆ ಎಷ್ಟು ಕೊಡ್ತಾರೆ 350 ಕೊಡ್ತಾರೆ ಇಲ್ಲಿ ಉದ್ಯೋಗ ಹತ್ರ 350 ಸಿಗ್ಲತ್ತಲ್ಲ ಅವ್ರು 2 ತಾಸು ನೀರು ಬೀಳ್ತಾರೆ 350 ರೂಪಾಯಿ ಕೂಲಿ ನಮ್ಮಲ್ಲಿ ಒಂದು ಗುಂಡಾಕ ಇಬ್ಬರು ಹಾಕ್ತಾರಲ್ಲ ಒಂದು ಕೂಲಿ ಸಿಗ್ಲತ್ತದ ನೀವೇನು ಮಾಡ್ತೀರಿ ಎಲ್ಲರೇ ಇಡೀ ನಮ್ದು ಎಲ್ಲ ಜಿಲ್ಲೆದ ಹೇಳ್ತೀನಿ ಸರ್ಕಾರಿ ಕೆಲಸದ ಅಟ್ಯಾಕ್ ಮಾಡಬೇಕು ಈಗ ಕೆಲವೊಂದು ಪಂಚಾಯತ್ದಾಗ ಹೇಳ್ತಾರೆ ಬಟ್ ಹ್ಯಾಂಗೆ ನಾವು ತಿಳ್ಕೊಬೇಡ್ದು ನಮ್ಮ ಪಾಲಿಗೆ ಎಷ್ಟು ಕೆಲಸ ವಹಿಸ್ಯಾರ ಅಷ್ಟು ಕೆಲಸ ನಾವು ಮಾಡಿದ್ರೆ 350 ರೂಪಾಯಿ ಖಾತೆ ಜಮಾ ಆಗ್ತದೆ ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಜಮಾ ಆಗ್ತದೆ ಸಹಜ ಅದು ಯಾರ್ದೋ ರೈತರ ಬಲ್ಲಿ ಹೋಗಿ ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಕೂಲಿ ಕೊಡ್ತಾನೆ ಸರ್ಕಾರದಾಗಲೂ ಹಾಗೆ ಇರ್ತದೆ ಒಂದು ಸಲ ರೈತರು ಇದ್ರ ಫಲಾನುಭವಿಕಂದ್ರೆ SC/ST ಹೊರತುಪಡಿಸಿ 5 ಎಕರೆಗಿಂತ ಒಳಗಡೆ ಇದ್ದರೆ ಮಾತ್ರ ನಮ್ಮಲ್ಲಿ ಫಲಾನುಭವಿ SC/ST ಇದ್ರೆ ಅಂದ್ರೆ ಅವ್ರಿಗೆ ಎಷ್ಟೇ ಜಮೀನು ಇರಲಿ ಅನ್ಲಿಮಿಟೆಡ್ SC/ST ಬಿಟ್ಟು ಏನು ಇರ್ತಾರಲ್ಲ ಎಲ್ಲ ಜನರಿಗೆ 5 ಸಣ್ಣ ಮತ್ತು ಅತಿ ಸಣ್ಣ ರೈತ ಅವ್ರು ಇದ್ರೆ ಅಂದ್ರೆ ನಮ್ಮ ಯೋಜನೆ ಒಳಗೆ ನೀವು ಫಲಾನುಭವಿ ಎಲ್ಲಕ್ಕೆ ಅವಕಾಶ ಇರ್ತದೆ ಸರ್ ನೀವು ಬಂಡಿಂಗ್ ವರ್ಕ್ ಮಾಡ್ಕೋಬೋದು ಕ್ಷೇತ್ರಬದ್ದು ಮಾಡ್ಕೋಬೋದು ಕೃಷಿ ಹೊಂಡ ಹಾಕೋಬೋದು ಅಥವಾ ಭೂಮಿ ಸಮತಟ್ಟಲ್ಲಿ ಬಿತ್ತಲಕ್ಕೆ ಯೋಗ್ಯ ಅಲ್ಲದ ಭೂಮಿ ತಂದರೆ ಯೋಗ್ಯ ಪಡಿಸ್ಕೋಬೋದು ನಿಮಗೆ ವೈಯಕ್ತಿಕವಾಗಿ ಏನು ಫಲ ಏನಿತ್ತಂದ್ರೆ 5 ಎಕರೆ ಒಳಗಡೆ ಇರಬೇಕು ಪಾಣಿ ಹೋಲ್ಡಿಂಗ್ ಕೊಡ್ಬೇಕು ಸರ್ ನೀವು ಎರಡನೇದು ಇಷ್ಟು ವರ್ಷನೇ ಹೆಂಗಿತ್ತಂದ್ರೆ ಏನು ದಂದು ಕೊಟ್ಟಿಗೆ ಕುರಿ ದೊಡ್ಡ ಕೊಡ್ತೀವಲ್ಲ ಸರ್ಕಾರ ಅವಾಗ SC/ST ಇದ್ದವ್ರಿಗೆ ಒಂದು ಮಾನದಂಡ ಇತ್ತು ಮತ್ತು ಜನರದವ್ರಿಗೆ ಇತ್ತು ಬಟ್ ಈಗೇನು ಮಾಡಿದ್ರೆ SC/ST ಇರಲಿ ಯಾರೇ ಇರಲಿ ಎಲ್ಲರೂ ಕಟ್ಕೊಂಡ್ರೆ 53,000 ಅದು 53,000 ಕಟ್ಕೊಂಡು ಬಳಕ ನೀವು ಬರೀ ಒಂದು 4 ಕೆಜಿ ಹೊಡೆದು ಮ್ಯಾಗೆ ತಗಡ ಹಾಕೋತೀನಿ ಅಂದ್ರೆ ಇಲ್ಲ ಅದು ಏನು ಸಿಸ್ಟಮ್ ಇರ್ತದೆ ಅದು ಏನು ಎಸ್ಟಿಮೇಟ್ ಇರ್ತದೆ ಅದೆಲ್ಲ ನೀವು ಕೆಲಸ ಮಾಡ್ಕೊಳಕ PDO ಅಧ್ಯಕ್ಷರು 53,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ನೀವು ಸುಮಾರು 4 ಗುಂಜಿ ಹಾಕಿ ಕೆಳಗೆ ಹಿಂಗೆ ಮಾಡ್ಕೊಂಡ್ರೆ ಅಂದ್ರೆ ಅದಕ್ಕೆ ಎಷ್ಟು ಸಂಬಂಧಪಟ್ಟು ಅಟ್ಟೆ ಖರ್ಚು ಹಾಕ್ತಾರೆ ಅದು ಬರಬೇಕಾದ್ರೆ ಮೊದಲು ಮ್ಯಾಂಡೇಜ್ ಬೇಕಂತಾರೆ ಮಾನವ ದಿನಗಳು ಸೃಷ್ಟಿ ಎಷ್ಟು ಜನ ಮಾಡ್ತಾರ ಒಂದೊಂದು ಊರಾಗ ಏನಿರ್ತಾರೆ ಬರೇ ಬರೋ ದನದ ಕೊಟ್ಟಿಗೆ ಕೊಡೋದು ಹಂಗಿಲ್ಲ ಕೂಲಿ 40% ಸಾಮಗ್ರಿ ನೀವು 40% 60% ಕೂಲಿ ಕೆಲಸ ಆಗಬೇಕು ಅವಾಗ ನೀವು 40% ಒಳಗಿದ್ದು ನಿಮ್ಗೆ ತೊಳಕ್ ಬರ್ತದೆ ಮಟೀರಿಯಲ್ ತೊಗೋಬೋದು ಮೊದಲು ಫಸ್ಟ್ ಬಂದು ನಮ್ಮ ಮಟೀರಿಯಲ್ ಕೂಡ್ರಿ ನಮ್ಗೆ ದನದ ಕೊಟ್ಟಿಗೆ ಕೂಡ್ರಿ ಅಂದ್ರೆ ಬರಲ್ಲ ನೀವು ಇಲ್ಲ ನೀವು ಮಾಡಿಲ್ಲ ಅಂದ್ರೂ ನಿಮ್ಮ ಊರನವ್ರು ಕೆರೆ ಹೂಳು ಎತ್ತೋದು
ಅಥವಾ ನಾಲಾ ಹೂಳು ಎತ್ತೋದು ಇಂಥವೆಲ್ಲ ಲೇಬರ್ ಓರಿಯೆಂಟೆಡ್ ವರ್ಕ್ ಹೆಚ್ಚಿಗೆ ಐತಂದ್ರೆ ನಿಮ್ಮ ಮಟೀರಿಯಲ್ ಆಟೋಮೆಟಿಕ್ ಹಾಕೊಳಕ್ ಬರ್ತವೆ. ಇಲ್ಲ ನೀವೇ ಹಾಕ್ತಿರಂದ್ರೆ ಬದು ನಿರ್ಮಾಣ ಮೊದಲು ಹಾಕೋಬೇಕು. ನೀವು ಫಸ್ಟ್ ಇವ್ರು ಕೊಟ್ಟಿಗೆ ಮಾಡ್ಕೋಬೇಕಾದ್ರೆ ಸರ್ ಬದು ನಿರ್ಮಾಣ ಕೃಷಿ ಹೊಂಡ ಮಾಡ್ಕೋರಿ. ಇದು ಮಾಡ್ಕೊಂಡ್ರೆ ನಿಮಗೆ ಕೊಟ್ಟಿಗೆ ಫಸ್ಟ್ ನೀವು ಅರಣೆ ಹಾಕೋಬೇಕು. 1 ಎಕರೆಗೆ 10,000 ಇರ್ತದೆ. 3 ಎಕರೆ ಇದ್ರೆ 30,000 ಅರಣೆ ಹಾಕೋಕೆ ಕೊಡ್ತಾರೆ. ಅದಾದ್ಮೇಲೆ ಅರಣೆ ಹಾಕೊಂಡ್ಮೇಲೆ ಏನು ಮಾಡಬೇಕು, ನೀವು ಕೃಷಿ ಹೊಂಡ ಮಾಡ್ಕೋಬೇಕು. ಒಟ್ಟು ನೀರು ಹರಿದೋಗಿ ಎಲ್ಲಿ ನಿಂದಿರ್ತದೆ ಇಳಿಜಾರು ಇರ್ತಲ್ಲ, ಅಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ನಿಮ್ಮ ಔಷಧ ಹೊಡ್ಲಿಕ್ಕೆ ತೊಗರಿಗೆ ಅದಕ್ಕೆ ನಿಮ್ಮ ಊರಾಗ ಒಂದು ಹೊಲ ಒಂದು ಗುಂಡ ಆಗ್ತದೆ. ಪಾತ್ರೆ ಉಟ್ಟು ತುಂಬ್ಕೊಂಡು ಹೋಗಿ ಔಷಧ ಹೊಡ್ಲಿಕ್ಕೆ ಹೋಗಿಲ್ಲ ಅದು ಆಗ್ತದೆ. ಅದೂ ಆಗಿಲ್ಲ ಅಂದ್ರೆ ಕಡೆಗೆ ನಿಮ್ಗೆ ಏನಾಗ್ತದೆ, ನಿಮ್ಮ ಹೊಲದ ಮಣ್ಣರೇ ಹೋಗಲ್ಲ, ಅದೇ ಜಾಗನ ಹೋಗಿ ನಿಂದಿರ್ತದೆ ನಿಮ್ಮ ಹೊಲದ ಮಣ್ಣು. ಕಡೆಗೆ ಲಾಸ್ಟಿಗೆ ಅದು ಹೇಳಬಾರ್ದು. ಅದು ಆಗಿಲ್ಲ ಅಂದ್ರೆ ಕಡೆಗೆ ನಿಮ್ಗೆ ಉಳಿದಿದ್ದೆಲ್ಲ ತೊಗರಿ ಕಡೆಗೆ ಯಾವಾಗ ಅದ್ರಾಗ ಹಾಕಿದ್ರೆ ಗೊಬ್ಬರ ಆಗ್ತದೆ ಯೂಸ್ ಮಾಡ್ಕೊಳ್ಳೋದು. ಅದೆಲ್ಲ ಮಾಡ್ಕೊಂಡ್ಮೇಲೆ ಮ್ಯಾಂಡೇಜ್ ಸೃಷ್ಟಿ ಆದ ನೀವು ಕೃಷಿ ಇದು ಮಾಡ್ಕೋಬೋದು. ನೀವು ದನದ ಕೊಟ್ಟಿಗೆ ಮಾಡ್ಕೋಬೋದು. ಇಟ್ಟು ಮಾಡ್ಕೊಂಡ್ಮೇಲೆ ದನದ ಕೊಟ್ಟಿಗೆ ಅದ, ಒಮ್ಮೆ ಡೈರೆಕ್ಟ್ ದನದ ಕೊಟ್ಟಿಗೆ ಇಲ್ಲ ಅದು. ಅದಕ್ಕೆ ನೀವು ಎಲ್ಲರೂ ಕೆಲಸಕ್ಕೆ ಬರ್ರಿ. ಫಸ್ಟ್ ಅರುಣ ಗ್ರಾಮದಾಗ ಎಷ್ಟು ಜನ ಕೊಡಿ ಕಾರ್ಮಿಕರು. ಇನ್ನೊಂದು ದಯಮಾಡಿ ನೀವು ನಿಮ್ಮ ಹೆಸರು ಮೇಲೆ ಮಗಳು ಬರೋದು, ತಾಯಿ ಹೆಸರು ಮೇಲೆ ಇಲ್ಲ ಮಾಡ್ತಾರೆ ಬೇಡ. ಯಾರ್ದು ಹೆಸರು ಎಲ್ಲ ಮಾಡಿರುತ್ತೆ ಅವರೇ ಬರ್ರಿ. ಯಾಕಂದ್ರೆ ನೀವು ಕೆಲಸ ಮಾಡೋ ಸಮಯಕ್ಕೆ ಏನೋ ಕೈಗೆ ಕಾಲಿಗೂ ಹತ್ತಂದ್ರೆ ಮೊನ್ನೆ ಎಲ್ಲ ನಿಮ್ಮ ಕಂಪನಿಗೆ ಕಣ್ಣೂರ್ದಾಗೆ ಈಗ ಒಬ್ಬರ ಹೆಸರು ಮೇಲೆ ಇನ್ನೊಬ್ಬರು ಬಂದ್ರೆ ಅಂದ್ರೆ ಅವ್ರು ಸತ್ತರ ಯಾರಿಗೆ ಅದು ವಿಡಿಯೋ ಸಸ್ಪೆಂಡ್ ಆಗಬೇಕು. ಸಿಗೋ ಸೌಲಭ್ಯ ಅವ್ರಿಗೆ ಸಿಗಂಗಿಲ್ಲ. ಯಾರ್ದು ಹೆಸರು ಎನ್ನೆ ಮಾಡಿದ್ರೆ ಅವರೇ ಬಂದ್ರೆ ಅಂದ್ರೆ ತಕ್ಷಣವಾಗಿ ಸರ್ಕಾರದಿಂದ ಏನು ನಿಮ್ಗೆ ಸೌಲಭ್ಯ ಸಿಗ್ತದೆ ಅದನ್ನು ಸಿಗ್ತದೆ. ಪಿ ಡಿ ಒನು ಸೇಫ್ ಆಗ್ತಾರೆ. ಈ ಉದಾಹರಣೆ ನೀವು ಸರ್ ಇರ್ತೀರಿ, ನಿಮ್ಮ ಹೆಸರು ಮೇಲೆ ನಿಮ್ಮ ಮಗ ಬಂದನು ತಿಳ್ಕೊಬೇಕು. ಬಂದ ತಕ್ಷಣ ಅನಾಹುತಾಗಿ ಅವ್ನು ಸತ್ತನು, ಯಾರದ ಹೊಣೆಗಾರ? ಈ ರೀತಿ ಆಗ್ಬಿಡುತ್ತೆ. ಯಾರು ಎನ್ನೆ ಮಾಡಿದಾಗ ನಿಮ್ಮ ಮಗ ಬಂದು ಅವನ ಹೆಸರು ಹಾಕ್ರಿ ಇಲ್ಲ ಅಂತಿಲ್ಲ. ಯಾರು ಬರ್ತೀರಿ ಕೆಲಸಕ್ಕೆ ಅವ್ರದೇ ಹೆಸರು ಎನ್ನೆ ಮಾಡಿದಾಗ ಇರ್ಬೇಕು. 18 ವರ್ಷ ಮೇಲಾಗಿರ್ಬೇಕು, ಅದನ್ನ ಒಳಗಿದ್ದ ಮೇಲ್ಪಟ್ಟಿರ್ಬೇಕು. ಮತ್ತು ನೀವೆಲ್ಲ 18 ವರ್ಷ ಕೆಳಗಿನವ್ರದ್ದು ಹಾಕ್ಲಕ್ಕೆ ಹೋದಿರೋದು ಅದು ಮತ್ತು ಸರ್ಕಾರ ದುಡ್ಡು ಇವ್ರು ಕಟ್ಟಬೇಕಾಗ್ತದೆ ಹೊಳ್ಳಿ. ಈ ರೀತಿ ಸಾಕಷ್ಟು ಎಲ್ಲ ನಾವು ಏನೇ ಮಾಡಿ ಎಲ್ಲರೂ ಕಾನೂನು ಚೌಕಟ್ಟದಾಗ, ನೀವು ಕಾನೂನು ಚೌಕಟ್ಟದಾಗ ಇರಬೇಕು. ನಮ್ಮ ಪಂಚಾಯತಿಯವರು ಹೊಂದಾಣಿಕೆ ಆಗ್ಬೇಕು ನೋಡ್ರಿ. ತೆರಿಗೆ ಹೋಯ್ತು ಕ್ವಾಣ ಕೆರಿಗೆ ಹೋಯ್ತಾರೆ ಏನೂ ಆಗಲ್ಲ. ನೀವು ಎಷ್ಟು ಸಹಕಾರ ಕೊಡ್ತೀರಿ? ಒಬ್ರಿಗೊಬ್ರು ನೀವು ಒಂದಾಗಿ ಮಾಡಿದ್ರೆ ಯಾವ ನಡ್ಬೇಕು, ನಾವು ಯಾವ ಬರಲ್ಲ. ಮತ್ತೊಂದು ಊರು ನಾವು ನಿಮ್ಗೆ ಏನು ಮಾತಾಡಕ್ಕೆ ನೀವು ಒಗ್ಗಟ್ಟಾಗಿ ಎಲ್ಲರೂ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಒಬ್ಬರು ಬಲ್ಲಿ ಏನು ಇರ್ತದೆ. ಒಬ್ರು ಮಾಡೋಣ, ಒಬ್ರಿಗೆ ಹೊಟ್ಟೆ ಕಿಚ್ಚಿ ಒಬ್ರು ಮಾಡೋಣ. ಹೊಟ್ಟೆ ಕಿಚ್ಚಿದಿಂದ ಎಲ್ಲ ಊರಾಗಳು ಒಟ್ಟು ಸತ್ಯನ ಸಾತಾವ. ತಾಳ್ಮೆ ಇರ್ಲಪ್ಪ, ಈ ಸಲ ನೀವು ಮಾಡ್ಕೊರಿ, ಮತ್ತೊಮ್ಮೆ ನಾವು ಮಾಡ್ಕೊತಿದ್ರು ಸಮಾಧಾನದಿಂದ ಕಂಪ್ಲೇಂಟ್ ಕೊಡ್ಲಾರ್ದಂಗೆ ಎಲ್ಲರದ್ದು ತಾಳ್ಮೆಯಿಂದ ಮಾಡ್ಕೊಂಡು ಹೋದ್ರೆ ಭಾಳ ಕೆಲಸಗಳು ಆಗ್ತಾವೆ. ಯಾರೇ ಇರಲಿ ಗೆದ್ದು ಬರತ್ತನ ಪಾರ್ಟಿ ಮಾಡ್ಬೇಕು. ಗೆದ್ದು ಬಂದ್ಮೇಲೆ ಪಾರ್ಟಿ ಬಿಟ್ಟು ಬಿಡ್ಬೇಕು. ಎಲ್ಲ ಊರಿಗಾಗಿ ದುಡಿಬೇಕು. ಎಲ್ಲರೂ ದುಡಿಗ ನಡೆಯೋದಿದೆ ರಾಜಕೀಯ. ಅವ್ರು ಗೆದ್ದೆದು ಇವ್ರು ಗೆದ್ದೆದು ಇದು ಯಾರಿಗೂ ಕಾಯಂ ಇಲ್ಲ. ಇದು ಅಧಿಕಾರ ಅಂತಸ್ತು ಇದು ಯಾರಿಗೂ ಕಾಯಂ ಇಲ್ಲ. ಗೆದ್ದತನ ರಾಜಕೀಯ ಬರತನ ಗೆದ್ದು ಬಂದ ಮೇಲೆ ಬಿಟ್ಟು ಬಿಡೋದು ಅದಕ್ಕೆ ಅಲ್ಲೇ. ಮತ್ತೆ ಬಂದ್ಮೇಲೆ ಮುಂದೆ 5 ವರ್ಷ ಆಗಲಿರ್ತದೆ. ಆಳಾಗ ಮತ್ತೆ ಗುಲಾಲ್ ಹಸ್ಕೊಂಡು ಕುಡೀರಿ. ಈಗ ಅಲಿತಾನೆ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಡಿ. ಯಾರು ಆಗ್ತಾರಲ್ಲ ಬರ್ರಪ್ಪ ನಮ್ಮ ಊರಿಗೆ ಕೆಲಸ ಮಾಡ್ಕೊಳ್ಳಲ್ಲ. ಇದು ಭಾವನೆ ಇದ್ರೆ ಕೆಲಸ ಆಗ್ತಾವೆ. ತಿಂಡಿ ಇದು ಇತ್ತಂದ್ರೆ ಆ ಊರು ಮಂಡ್ಯ ಹಾಕಿಸಿದ್ರೆ ಯಾರು ಬರಲ್ಲ, ಏನಿಲ್ಲ. ಹಿಂಗಾಗಿ ಮತ್ತೆ ಅಳ್ಕೊತ್ಕೊಂಡ್ರೆ ತಿಂದ ಹುಚ್ಚಿ ಮನೆ ಉಂಡವನೇ ಜಾಣ ಅಂತಾರಲ್ಲ ಹಂಗೆ ಹಾಕೋತ ಹೋಗ್ತಾವೆ. ಮತ್ತು ಏನಾರು ಈ ವಿಷಯ ಸಂಬಂಧಪಟ್ಟಕ್ಕೆ ಕೇಳ್ಬೋದಿಲ್ಲ ಅಂದ್ರೆ ನಮ್ದು ಸರ್ ಅವ್ರು ಮುಂದುವರಿಸ್ತಾರೆ. ಅವ್ರದ್ದು ಏನಾರು ಇತ್ತು ಅವ್ರು ಹೊಸದಾಗ ಬಂದರೆ ಪಿ ಡಿ ಅವರ ಪರಿಚಯ ಮಾಡ್ತಾರೆ. ಯಾರು ಒಂದ್ ನಿಮಿಷ ರೀ. ಆ ಸತಿ ಬಂದಿಲ್ರಿ, ಈ ಸತಿ ಅಲ್ಲಿ ಕೇಳ್ರಿ. ಅಲ್ಲಿ ಎಣ್ಣೆ ಹೊಡೆದಾಗ ಅಲ್ಲಿ ದೇವಿನಗರದಾಗ ಹೋಗ್ತಿರಲ್ಲಿ ಅಲ್ವಲ್ಲ ನಾನೇ ಹೆಸರು ಹೇಳಿ ಕಳ್ಸಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಆವಾಜರಿಗೆ ಶರಣು ನಾನೇ ರೀ. ರೊಕ್ಕ ಈ ಸರಿ ಇದು ಪ್ರಾಬ್ಲಮ್ ರೊಕ್ಕ ಬಂದ ಸರ್. ರೊಕ್ಕ ಬರಲ್ಲ ಹೆಸರು ಬಂದಿರ್ತಾರೆ. ನಾನೇ ಹೇಳಿ ಕಳ್ಸಿ ಇವ್ರ ಮಾವರಿಗೆ ಬರಲ್ಲ. ಯಾಕೆ ದುಡ್ಡು ಬರಲ್ಲ? ಅದೇ ಸರ್ ಅವ್ರು ಏನು MS ಮಾಡಕ್ಕೆ ನೀವು ಕಡಿಮೆ ಮಾಡಿ ಪೇಮೆಂಟ್ ಆಗಿದ್ರೆ ನಾವು ಹೆಚ್ಚಿಗೆ ಮಾಡಿದ್ರೆ ಕಡಿಮೆ ಬರುತ್ತೆ. ಆಪರೇಟರ್ ನೀವೇ ಅವ್ರದ್ದು NMR ತೆಗೀರಿ. ನಾನೇ ತೆಗಿತೀನಿ. MS ನೀವೇ ಮಾಡ್ತೀರಿ? ಜೈ ಅವ್ರು ಮಾಡ್ತಾರೆ. ನಾವು NMR ತೆಗೆದು ಅಷ್ಟೇ ಸರ್. ಅವ್ರು ಹೇಳಲ್ಲ, ಬಿಟ್ಬಿಡ್ರಿ. ಎಲ್ಲ ಗೊತ್ತೈತೆ ಮಾಡೋರು ಸರ. NMR 100 ಮಂದಿ ಇರ್ತಾರ, ದುಡ್ದವ್ರು 20 ಮಂದಿ ಇಲ್ಲಿ ಗೊತ್ತಾಯ್ತು. ಎಲ್ಲರೂ ಹಂಚ್ ಪಾಲ್ ಮಾಡಿ ಹೋದ 20 ರೂಪಾಯಿ ಹಾಕೋದಂಗೆ ಎಲ್ಲರಿಗೆ. ಸರ್ ಇಲ್ಲಿ ಕೇಳಿ. ಅದೇ MS ನೀವೇ ಮಾಡಿ. ರೂಲ್ ಪ್ರಕಾರ MS ನಾವೇ ಮಾಡ್ಬೇಕು. ನಿಮ್ದು ಪಾಸ್ವರ್ಡ್ ಹಾಕಿ ಕೊಡ್ತೀರಿ ನೀವು ಸರ್. ಅವರು ಪಿಡಿಯೋರು ಅವ್ರು ನಾವು ಎಲ್ಲರೂ ಕಳ್ರ ಅಂತ ನೋಡಕ್ ಹೋದಾಗ ಅವ್ರೇ ನೋಡ್ ಬಂದಿರ್ತಾರೆ ಸರ. ಯಾರೇ ಇರ್ಲಿ ಪಾಪ ಅವರು ಎಲ್ಲ ಬಿಟ್ಟು ಬಡ್ರ ಅವ್ರು ನೋಡ್ರಿ 108 ಏನ್ ಇರ್ತಾವ. ಇದುವರೆ ಚಂದಾಗಿ ಮಾಡ್ಕೊಡ್ಬೇಕಲ್ಲ ಅವ್ರಿಗೆ ಕೆಲಸ. ಅವ್ರು ಕೆಲ್ಸಕ್ಕೆ ಮಾಡ್ತಾರೆ ಅದುವರೆ ಚಂದಾಗಿ ಮಾಡ್ಕೊಂಡು ದುಡ್ದಾಟ ಕೂಡಿ ಅವ್ರಿಗೆ ಉಳಿದಿದ್ದಂತ ಆಗಿಲ್ಲ ಅಂದ್ರೆ ಮಾಡ್ತಾರೆ. ಇವರೇ
ಕೆಲಸ ಮಾಡಿ ದುಡಿಯೋರು ಎಲ್ಲ ಇರ್ಲಿ ಬಾಯಿ ಈ ಸಲ ನಾವು ತೆಗೆದು ಕೊಡ್ತೇವೆ. ಈಗ ನಾವು ಬಂದೀನಿ ಹೊಸದಾಗಿ, ನಾನು ಇನ್ನೂ ಬಂದೀನಿ ಅಂತ ಯಾವ ಆಗ್ಬಿಡಲ್ಲ. ಈಗ ನೋಡಿ ಮತ್ತೊಂದು ಏನದ, ಈಗ ಆಕಿ ಧೈರ್ಯವಂತಿಕೆ, ಆಕಿ ಮೆಚ್ಕೋಬೇಕು. ಇಟ್ಟು ಎದ್ದು ನಿಂತು ಮಾತಾಡಕತ್ತಾಳ ಅಂದ್ರೆ ಗ್ರೇಟ್. ಕೆಲವೊಂದು ಮಂದಿ ಎಷ್ಟೋ ಮಂದಿ ಗಪ್ಚುಪ್ ಹೋಗ್ಬಿಡ್ತಾರೆ, ಎಲ್ಲಿ ಹೋಗೋದು ಅವಾಗ ಬಿಡು ಆ ಕಡೆ ಪಂಚಾಯತಿಗೆ, ಆ ಧೈರ್ಯ ಇಲ್ಲ. ಕೆಲವೊಬ್ರಿಗೆ ಮಾತಾಡಕ್ಕೆ ಧೈರ್ಯ ಇಲ್ಲ, ಇಟ್ಟು ಎದ್ದು ನಿಂತು ಯಾರು ಮಾತಾಡ್ತಾರೆ, ಯಾರು ಮಾತಾಡಲ್ಲ. ಕೆಲವೊಂದು ಮಂದಿ ಬರ್ಲಾರ್ಬಿಟ್ಟ ಕೇಳಿ ಆಸಕ್ತಿ ಬಿಟ್ಬಿಡ್ತಾರೆ ಆ ಕಡೆ, ಹೊಳೆ ಬರಲ್ಲ ಹೆಣ್ಮಕ್ಳು. ಹಂಗೆ ಯಾವ ಆಗ್ಬಿಡಲ್ಲ. ನೀವು 6 ನಂಬರ್ ತುಂಬಿಕೊಟ್ರಿ, ನಾಳೆಗೆ ತುಂಬಿಕೊಟ್ರಿ, ಕರೆಕ್ಟ್ ಕೆಲಸ ನಾವು ಮಾಡಿಸ್ಕೊಡ್ತೀವಿ. 2 3 ಸಾರಿ ಅದರ ಮಾಡೋದು ತಪ್ಪಲ್ಲ ಸರ್. ಅವ್ರ ಹಕ್ಕದು, ಯಾರ್ದು ಸೊತ್ತಲ್ಲ ಅದು, ನಮ್ದಲ್ಲ. ಅವ್ರ ಹಕ್ಕದ ಕೇಳ ದುಡ್ದವ್ರು ಕುಡಿಯಬೇಕು. ಅದು ಈಗ ಎಣ್ಣೆವಾರ ಕರೆಕ್ಟಾಗಿ ತೆಗಿಯಪ್ಪ. ಯಾವ ಇಲ್ಲ ಇನ್ನು ಮುಂದೆ ಯಾವುದು ಹೇಳೋದಿಲ್ಲ. ಈಗ ಏನಿಲ್ಲ, ನನ್ನ ನಂಬರ್ ತೋರಿ, ನೀವು ನನ್ನ ನಂಬರ್ ಬರ್ಕೋರಿ, ಮಾಡಿಸ್ಕೊಡ್ತೀವಿ. ಶರಣು ನಂಬರ್ ಆಯ್ತು ಬಂದ್ರಿ, ಇಲ್ಲಿ ಬರ್ರಿ ಶರಣನ ಬಲ್ಲಿ ಹಚ್ಚಿ ಫೋನ್ ಹಚ್ಚಿ ಕೊಡು ಸಾಹೇಬ್ರಿ, ನಿಮ್ಮ ಸಾಹೇಬ್ರಿಗೆ ಹಚ್ಚಿ ಕೊಡು ಅಂತ ಹೇಳ್ರಿ, ನಾ ಮಾತಾಡ್ತೀನಿ. ಎಣ್ಣೆ ಮಾರಿ ಎಲ್ಲರೂ ತೆಗೆದು ಕೊಡ್ತೀನಿ, ಕರೆಕ್ಟಾಗಿ ದುಡ್ಲಿಕ್ಕೆ ಬರ್ರಿ, ಕರೆಕ್ಟ್ ಕೆಲಸ ಮಾಡ್ರಿ. ಇನ್ನು ಮುಂದೆ ತೆಗಿ. ಈಗ ಏನ್ ಮಾತಾಡ್ತೀರಿ ಅಧ್ಯಕ್ಷರೇ? ಏನ್ ಹೇಳ್ತೀರಿ ಎಲ್ಲ ಏನು ಬಂದಿದೆ ಕೇಳ್ರಿ. ಕೊಡ್ರಿ ಅಕ್ಕವ್ರೆ, ಅದೇ ರಿಪೋರ್ಟ್ ಅಂತ ಅದೇ ಒಂದಿಗೆ ಆಗ್ತದ. ಅದು ಮಾತಾಡ್ತೀನಿ ಆಮೇಲೆ. ಇಲ್ಲಿ ಹೇಳಕತ್ತೀನಿ ಎಲ್ಲ ಮುಗಿಸ್ತಾನೆ, ಇದಕ್ಕೆ ಎಲ್ಲೆಲ್ಲಿ ಏನಾದ್ರು ಕೊಡಕತ್ತೀನಿ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಗ್ರಾಮ ಸಭೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರನ್ನು ಧನ್ಯವಾದ ಹೇಳುತ್ತಾ ಈ ಸಭೆಯನ್ನು ಇಲ್ಲೇ ಮುಕ್ತಾಯಗೊಳಿಸುತ್ತಾಗಿ ತಮ್ಮ ಕೋರಿಕೆ.